ಏನಾಯ್ತಣ್ಣ ಏನಾಯ್ತಣ್ಣ ಅವ್ರ ಕಡೆ ಮಾತ್ರ ಇದು ಮಾಡ್ತಾ ಇದಾರೆ ಅಷ್ಟೇನೆ. ಟಿಕೆಟ್ ಇಲ್ವಂತೆ ಅವ್ರ ಕಡೆ ಬಂದ್ರೆ ಎಲ್ಲ ಕಳಿಸ್ತಾನೆ ಅವ್ರೆ. ಅಲ್ಲಿ ಬರೋದೇ ನಮ್ಮ ಕನ್ನಡ ಜನಗಳು ಬರ್ತಾ ಇರೋದು. ಎಲ್ಲ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಳಿಸ್ಬೇಕು. ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹೇಳ್ತೀನಿ ಕೋಡ ಅಂತಾನೆ, ಕೋಡ ಕರ್ನಾಟಕ ದುಡ್ಡು ಬೇಕು ಅವನಿಗೆ. ಅವನ ಫಸ್ಟ್ ಅವ್ನ ಫೋಟೋ ದೊಡ್ಡ ಮಾಡಿ ಅವ್ನ ಫೋಟೋ ಹಿಡೀರಿ, ಅವ್ನು ಹಿಡೀರಿ, ಇವ್ನು ಹಿಡೀರಿ. ದೇವಸ್ಥಾನ ಆಗ್ಬಿಟ್ಟು ಇವ್ರದಂತೆ ಹೇಳ್ದಲ್ಲಿ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಇಲ್ದಾರ ನಾಟಕ ಮಾಡ್ತಾರೆ. ಇವ್ರು ಯಾರು ಬೇಕು ಅವ್ರನ್ನ ಓಡೇ ಬಿಡ್ತಾನೆ ಇದಾರೆ. ಕರ್ಕೊಂಡ್ಬಂದು 4 ಜನ ಕರ್ಕೊಂಡು ಹೋದ್ಲು. ಯಾರಿಗೂ ಬಿಡಬಾರ್ದು ಅವನು. ಅವ್ನು ಹಿಡಿ, ಇವ್ನು ಕವರ್ ಮಾಡು, ಸೆಕ್ಯೂರಿಟಿ ಕವರ್ ಮಾಡು. ನಮ್ ಕನ್ನಡದವ್ರು ಯಾರು ಬರ್ಲೇಬಾರ್ದು ಈ ಕಡೆಗೆ. ನಮ್ಮಿಂದಾನೆ ಇವ್ರುಗಳಿಗೆಲ್ಲ ಇದನ್ನು கேட்டுக்கோப்பா, வெயிட் பண்ண சொல்லிருக்காங்க, கேட்டுக்கோ. ಸರ್, ನಮಗೆ ಒಂದ್ ಥಿಂಗ್ ಮೇನ್ ಆಗಿ ಪ್ರಾಬ್ಲಮ್ ಆಗಿದ್ದು, ನಮ್ಗೆ ಇದು ವಿಡಿಯೋ ಮಾಡ್ಲೇಬೇಕು ಅಂತ ಅನ್ಸಿದ್ದು ಅದು ಒಂದೇ ಕಾರಣಕ್ಕೆ. ಏನಂತ ಹೇಳಿದ್ರೆ, 1000 ರೂಪಾಯಿ ಟಿಕೆಟ್ ತಗೊಂಡ್ರೆ ಅನ್ನದಾನಕ್ಕೆ ಅಂತ ಕ್ಯೂ ಮಾಡಿದ್ದಾರೆ. ಆ 1000 ರೂಪಾಯಿ ಟಿಕೆಟ್ ತಗೊಂಡು ನಾವು ಅನ್ನದಾನ ಕ್ಯೂ ಅಲ್ಲಿ ನಿಂತಿದ್ದಾಗ ವೇಟ್ ಮಾಡಿ 10 ಮಿನಿಟ್ಸ್ 15 ಮಿನಿಟ್ಸ್ ಅಂತ ಹೇಳಿದ್ರು. ಅದು 30 ಮಿನಿಟ್ಸ್ 40 ಮಿನಿಟ್ಸ್ ಆದ್ರೂ ನಮ್ಗೆ ಒಳಗಡೆ ಬಿಡ್ತಾ ಇರಲಿಲ್ಲ, ಅಲ್ಲಿ ಜನ ಇರೋ ಕಾರಣ. ಸರಿ, ಪರವಾಗಿಲ್ಲ ಅಂತ ನಿಂತಿದ್ವಿ. ಅವ್ರ ಭಾಷೆಯಲ್ಲಿ ಯಾರಾದ್ರೂ ಮಾತಾಡ್ಕೊಂಡು ಬಂದ್ರೆ, ಅವ್ರು ಯಾರಾದ್ರೂ ಗೊತ್ತಿರೋರಾಗಿದ್ರೆ ಹಿಂದೆಯಿಂದ ಬಿಟ್ಕೊಳ್ಳೋದು, ಒಳಗಡೆಯಿಂದ ಯಾರಾದ್ರೂ ಒಬ್ರು ಬಂದು ಕರ್ಕೊಂಡು ಹೋಗೋದು, ಆ ತರ ಎಲ್ಲ ಮಾಡ್ತಾ ಇದ್ರು. ಸೊ ಅದನ್ನ ನಾವು ಕ್ವಶನ್ ಮಾಡಿದ್ವಿ ವಿಡಿಯೋ ಮಾಡ್ಕೊಂಡು. ಈ ತರ ಮಾಡ್ತಿದ್ರಲ್ಲ, ಇದು ಸರಿನಾ? ನೀವೆಲ್ಲ ದೌರ್ಜನ್ಯ ಮಾಡ್ತಿದ್ದೀರಾ, ಕನ್ನಡಿಗರು ದುಡ್ಡು ಮಾತ್ರ ಬೇಕು, ಕನ್ನಡಿಗರಿಗೆ ನೀವು ಎಲ್ಲರೂ ಒಂದೇ ತರ ಟ್ರೀಟ್ ಮಾಡ್ತಿಲ್ಲ. ನಾವು ಎಲ್ರು ಬಂದ್ರೇನು ನಾವು ಒಂದೇ ಟ್ರೀಟ್ ಮಾಡ್ತೀವಿ. ಯಾವ ಫಿಲಂ ಆಕ್ಟರ್ ಬರ್ಲಿ, ನಮ್ಮವರೇ ಬರ್ಲಿ, ಯಾರೇ ಬರ್ಲಿ, ಒಂದೇ ಒಟ್ಟಿಗೆ ಟ್ರೀಟ್ ಮಾಡ್ತೀವಿ ನಾವು ಅಂತ ಹೇಳ್ತೀರಾ. ಬಟ್ ಯಾಕೆ ಈ ತರ ಮಾಡ್ತೀವಿ? ಭೇದ ಭಾವ ಮಾಡ್ತಿದ್ರಲ್ಲ, ಅವ್ರನ್ನ ಮಾತ್ರ ಬಿಟ್ಕೊಂತ ಇದೀರಾ, ನಮ್ಮನ್ನು ಬಿಟ್ಕೊಳ್ಳಿ ಅಂತ ಕೇಳಿದ್ಕೆ ವಿಡಿಯೋ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಫೋನ್ ಕಿತ್ಕೊಂಡೋಗ್ ಬಂದ್ರು, ದೌರ್ಜನ್ಯ ಮಾಡಿದ್ರು, ಪುಷ್ ಮಾಡಿದ್ರು. ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಒಬ್ರು ಗಲಾಟೆ ಮಾಡಿದ್ರೆ ಆಯ್ತು, ಎಲ್ಲರೂ ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾರೆ, ಎಲ್ಲರಿಗೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕ್ಯೂ ಮೇಂಟೈನ್ ಮಾಡಿ ಅವ್ರಿಗೆ ಕೋಪ ಇರುತ್ತೆ, ಓಕೆ ಪರವಾಗಿಲ್ಲ. ಒಬ್ರು ಯಾರಾದ್ರೂ ಒಬ್ರು ಮೇಲೆ ಗಲಾಟೆ ಮಾಡ್ತಿದಾರೆ ಅಂತ ಹೇಳಿದ್ರೆ, ಒಬ್ರು ಹೋಗಿ ಇನ್ನೊಬ್ರು ಬಿಡಿಸ್ಬೇಕು ಅಥವಾ ಸಮಾಧಾನ ಮಾಡ್ಬೇಕು. ಅಲ್ಲಿರೋರು ಹೆಂಗೆ ಅಂತ ಹೇಳಿದ್ರೆ, ಅವ್ರ ಕಡೆ ಅವ್ರು ಯಾರಾದ್ರೂ ಒಬ್ರು ಬಂದು ನಮ್ಗೆ ಜಗಳ ಮಾಡ್ತಿದಾರೆ, ನಮ್ನ ಬೈತಿದಾರೆ ಅಂತ ಹೇಳಿದ್ರೆ, ಅಲ್ಲಿರೋ ಅಷ್ಟು ಜನನು ಬಂದು ನಮ್ಮ ಮೇಲೆ ಗಲಾಟೆ ಮಾಡಕ್ಕೆ ಬರ್ತಾರೆ. ಆಯ್ತಾ? ಫುಲ್ ಹೆಂಗೆ ಅಂದ್ರೆ ಅವ್ರದೆಲ್ಲ ಫುಲ್ ಒಗ್ಗಟ್ಟು, ಗಲಾಟೆ ಮಾಡಿದ್ರೇನು ಒಗ್ಗಟ್ಟು ತರನೇ ಬರ್ತಾ ಇದಾರೆ ಅವರು. ಒಬ್ರು ಗಲಾಟೆ ಮಾಡಿದ್ರೆ ಅಂದ್ರೆ ಬಿಡಿಸ್ಬೇಕು ಅನ್ನೋ ಮೈಂಡ್ ಸೆಟ್ ಇಲ್ಲ ಅವ್ರಿಗೆ. ಇದನ್ನ ಭಾರಿ ಡಿಸಪಾಯಿಂಟ್ ಆಗಿದೆ. ಎಷ್ಟೋ ಜನ ಕನ್ನಡಿಗರು ಅಲ್ಲಿ ಹೋಗಿರೋರ್ಗೆ, ಕರ್ನಾಟಕದಿಂದ ಅಲ್ಲಿರೋ ದರ್ಶನ ಮಾಡಕ್ ಬಂದಿರೋ 100% ಅಲ್ಲಿ 75% ಕನ್ನಡಿಗರವರೇ ಇರೋದು, ಕರ್ನಾಟಕದವರೇ ಇರೋದು. ಅಷ್ಟು ಜನನು ಕೇಳಿ 50 to 60% ಕನ್ನಡಿಗರಿಗೆ ಎಷ್ಟೋ ಜನಕ್ಕೆ ದರ್ಶನನೇ ಆಗಿಲ್ಲ, ಎಷ್ಟೋ ಜನಕ್ಕೆ ಡಿಸಪಾಯಿಂಟ್ ಆಗಿದೆ, ಎಷ್ಟೋ ಜನ ದರ್ಶನ ಮಾಡಿದ್ರೇನೆ ವಾಪಸ್ ಬಂದಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಡಿಸಪಾಯಿಂಟ್ ಆಗಿದೆ. ಅಲ್ಲಿರೋ ನಾವ್ ಯಾರು ನೆಗೆಟಿವ್ ಆಗಿ ತಗೊಂಡಿಲ್ಲ. ಅಲ್ಲಿರೋ ಜನ ಆಗಿರ್ಬೋದು, ಅಲ್ಲಿರೋ ಕೊಟ್ಟಿಯವರಾಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ದೇವ್ರ ಬಗ್ಗೆ ನಾವ್ ಯಾವ್ದಕ್ಕೂ ನೆಗೆಟಿವ್ ಮಾಡ್ತಿಲ್ಲ. ಅಲ್ಲಿ ಕ್ಯೂ ಸಿಸ್ಟಮ್ ನ ಮೇಂಟೈನ್ ಮಾಡಕ್ ಬಂದಿಲ್ಲ, ಕ್ಯೂ ಮ್ಯಾನೇಜ್ಮೆಂಟ್ ಮಾಡಕ್ ಬಂದಿಲ್ಲ ಅವ್ರಿಗೆ. ಆಯ್ತಾ? ಈಗ ಎಷ್ಟೋ ದೇವಸ್ಥಾನಗಳಲ್ಲೂ ಕ್ಯೂ ಆಗುತ್ತೆ, ಯಾವ ದೇವಸ್ಥಾನದಲ್ಲೂ ಈ ತರ ಮ್ಯಾನೇಜ್ಮೆಂಟ್ ತಳ್ಳಿರೋದು, ಕೂಗಾಡಿರೋದು, ತಳ್ಳಿರೋದು, ಈ ತರ ನೀರೆಲ್ಲ ಎರಚೋದು ತರ ಎಲ್ಲ ನಾವು ಯಾವತ್ತೂ ನೋಡೇ ಇಲ್ಲ ಯಾವ ದೇವಸ್ಥಾನದಲ್ಲೂ. ಬರೀ ಇವ್ರ ಕೋಪ, ಎಲ್ಲಾ ದೇವಸ್ಥಾನದವ್ರಿಗೂ ಫ್ರಸ್ಟ್ರೇಷನ್ ಇದ್ದೇ ಇರುತ್ತೆ, ಇವ್ರೊಬ್ರಿಗೆ ಮಾತ್ರ ಇರುತ್ತಾ? ಸೊ ಎಷ್ಟೋ ಜನಕ್ಕೆ ಡಿಸಪಾಯಿಂಟ್ ಆಗಿದೆ. ನಾವು ಖುಷಿಯಿಂದ ಹೋಗಿದ್ವಿ, ಸೊ ನಮಗೂ ಡಿಸಪಾಯಿಂಟ್ ಆಗಿದೆ. ಡಿಸಪಾಯಿಂಟ್ ಆಗಿರೋದ್ರಿಂದ ನಾವು ವಿಡಿಯೋ ಮಾಡಿ ಈ ತರ ಹಾಕಿದೀವಿ. ಪವನ್ ಅಂತ.